ಥರದ ಮನೆಗಳಿಗೆ ಸಹಾಯಧನ ಕೊಡ್ತೀವಿ, ನೀವು ಪಡಿಬೋದು. ಅದೇ ರೀತಿ ಹನಿ ನೀರಾವರಿ ಮಾಡ್ಕೊಂಡ್ರು ಕೂಡ ನಿಮಗೆ ಒಂದು ಎಕರೆಗೆ 30,000 ರೂಪಾಯಿ, ಅದು ಯಾವ ರೀತಿ ಸಾಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 30,000 ರೂಪಾಯಿ ಒಂದು ಎಕರೆಗೆ 75% ಸಹಾಯಧನ ಸಿಗುತ್ತೆ. ಅದು ಎಷ್ಟೇ ಜನ ಇತ್ನೇಳೆ ಮಾಡಿರೋರು ಬಂದರೂ ಕೂಡ ಕೊಡ್ತೀವಿ, ಯಾರಿಗಿಲ್ಲ ಅಂತನಲ್ಲ, ಎಲ್ಲರೂ ತಗೊಳ್ಬೋದು. ಅದೇ ರೀತಿ ಇದು ಸಲಕರಣೆಗಳಿಗೂ ಕೂಡ ಸಹಾಯಧನ ಬರುತ್ತೆ 75%. ನಮಗೆ ಚಂದ್ರಿಕೆಗಳು, ಹುಳು ಸಾಕುವಂಥ ಪ್ಲಾಸ್ಟಿಕ್ ಟ್ರೇಗಳು, ಸ್ಪ್ರೇಯರ್ಗಳು, ಈ ಥರದ್ದೆಲ್ಲ ನಮ್ಮ ಇತ್ನೇಳೆಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಬರುತ್ತೆ. ಅದರಲ್ಲೂ ಕೂಡ 75% ಸಹಾಯಧನ ಇರ್ತದೆ, ಅದು ಕೂಡ ನೀವು ತಗೊಳ್ಬೋದು. ಅದೇ ರೀತಿ ನೀವು ಬಯೋಟಿನ್ ಮಾಡುವಂಥ ರೈತರುಗಳಿಗೆ ನೀವು 100 ಮೊಟ್ಟೆ ತಗೊಂಡು ಬಂತು ಅಂತಂದರೆ ನಮಗೆ ರಸೀತಿ ಕೊಟ್ಟರೆ ಸಾಕು, ಅವ್ರಿಗೆ 1,000 ರೂಪಾಯಿ ಹಣ ಕೊಡ್ತೀವಿ ನಾವು. ಮರಿತಂದ ತಕ್ಷಣ ನೀವು ರಸೀತಿ ನಮ್ಗೆ ತಲುಪಿಸಿದ್ರೆ ಸಾಕು, 1,000 ರೂಪಾಯಿ ಹಣ ನಿಮಗೆ ಸಿಗುತ್ತೆ. ಅದು ಕೂಡ ನಮ್ಮಲ್ಲಿ ಇಲಾಖೆ ಸಿಗ್ತದೆ, ತೆಗಿಬೋದು. ಅದೇ ರೀತಿ ನಿಮಗೆ ಸುಮಾರಷ್ಟು ಎಲ್ಲ ಬ್ಲೀಚಿಂಗ್ ಪೌಡರ್ ಇರ್ಬೋದು, ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಏನು ಬೇಕು ಎಲ್ಲ, ಹಾಸಿಗೆ ಸೋಂಕು ನಿವಾರಕಗಳು, ಈ ಥರ ಎಲ್ಲ ಔಷಧಿಗಳೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ. ರೇಷ್ಮೆ ಬೆಳೆಯವರೆಲ್ಲ ಬರ್ತಾ ಇದ್ದಾರೆ, ಎಲ್ಲರೂ ಕೊಡ್ತಾ ಇದ್ದೀವಿ. ಇಲ್ಲಿ ಈ ಪಂಚಾಯತಿ ಜಾಸ್ತಿ ಯಾರು ರೇಷ್ಮೆಯವರಿಲ್ಲ. ಅದಕ್ಕೆ ಬನ್ನಿ. ರೇಷ್ಮೆಯಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ಥರ ಎವ್ರಿ ಮಂತ್ ನೀವು ಹಣ ತಗೊಳ್ಬೋದು. ನೀವು ಭತ್ತ ಬೆಳೆದ್ರೆ ನೀವು 6 ತಿಂಗಳಿಗೊಂದ್ಸಾರಿ, ಕಬ್ಬು ಬೆಳೆದ್ರೆ ವರ್ಷಕ್ಕೊಂದ್ಸಾರಿ ಅಷ್ಟೇ ಆದಾಯ ನೋಡೋಕ್ಕೆ ಸಾಧ್ಯ. ಆದರೆ ನಮ್ಮ ರೇಷ್ಮೆಯಲ್ಲಿ ಆಗಲ್ಲ. ನೀವು 2 ಬ್ಯಾಚ್ ಮಾಡ್ಕೊಂಡು, ಇಲ್ಲಿ ಯಾರಿಲ್ಲ. ಅದೇ ಅದಕ್ಕೆ ನೋಡಿ, ನೀವು ಬನ್ನಿ ನಮ್ಮ ಇಲಾಖೆಯಲ್ಲಿ. ನೀವು ಬೇರೆ ಇಲಾಖೆಗಿಂತ ಮನೆ ಬಾಗಿಲು ಬಂದು ಸರ್ವಿಸ್ ಕೊಡ್ತೀವಿ ನಾವು, ಬೇರೆ ಇಲಾಖೆಗಳಿಗಿಂತ. ಯಾಕೆಂದರೆ ನೋಡಿರ್ಬೋದು, ನೀವು ಬೇರೆ ರೇಷ್ಮೆ ಬೆಳೀತಾರಲ್ಲ ಕೇಳಿ, ಯಾವುದೇ ಹಳ್ಳಿಗೆ ಅವ್ರವ್ರ ಮನೆಗೆ ಹುಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಡ್ತೀವಿ ನಾವು. ಹಂಗಿದ್ದು ನೀವು ಹೊಸದಾಗಿ ಬಂದರೆ ಬೇಕಾದ್ರೆ ನಂಬರ್ ಬೇಕಂದ್ರೆ ಕೊಡ್ತೀನಿ, ಕಾರ್ಯಕ್ರಮ ಆದಮೇಲೆ ತಗೊಂಡು ನಮ್ಮ ಭೇಟಿ ಮಾಡಿದ್ರೆ ನಿಮ್ಗೆ ಎಲ್ಲ ಸಹಾಯಧನ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ, ಇಷ್ಟೊತ್ತು ಇಲ್ಲಿ 4 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮಾಹಿತಿಯನ್ನು ನೀಡಿದಂತಹ ಮಂಗಪ್ಪ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಆಗಮಿಸಿರುವಂತಹ ಸ್ವಾಮಿ ಸರ್ ಅವರು ಮಾಹಿತಿಯನ್ನು ನೀಡಲಿದ್ದಾರೆ. ವೇದಿಕೆಯ ಗಣ್ಯರಿಗೆ ಮತ್ತು ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಸ್ವಾಮಿ ಅಂತ, ಸಾಮಾಜಿಕ ಅರಣ್ಯ ಶ್ರೀರಂಗಪಟ್ಟಣ ಸಿಬ್ಬಂದಿ. ನಮ್ಮ ಇಲಾಖೆಯಲ್ಲಿ FA ನಮ್ಮ ಸಾಮಾಜಿಕ ಅರಣ್ಯ ಇಲಾಖೆ ವತಿಯಿಂದ ಉಚಿತವಾಗಿ ಸಸಿಗಳನ್ನು ನರೇಗಾ ಯೋಜನೆಯಿಂದ ಕೊಡ್ತಾರೆ. ಶ್ರೀಗಂಧ, ರಕ್ತಚಂದನ ಮತ್ತು ಮಾಗನಿ, ಹೊನ್ನೆ, ಈ ಒಂದು ಜಾತಿ ಸಸ್ಯಗಳು ನಮ್ಮ ಇಲಾಖೆಯಿಂದ ಸಿಗ್ತದೆ. ಮತ್ತು ಕೃಷಿ ಪ್ರೋತ್ಸಾಹ ಯೋಜನೆಯಲ್ಲಿ ತೇಗ, ಮಾಗನಿ, ಹೆಬ್ಬೇವು, ಸಿಲ್ವರ್, ಈ ಒಂದು ಜಾತಿ ಸಸ್ಯಗಳು ನಮ್ಮಲ್ಲಿ ದೊರೆಯುತ್ತವೆ. ಈ ಒಂದು ಯೋಜನೆಯಲ್ಲಿ ಪಡಿತಕ್ಕಂಥ ರೈತರು ಗ್ರಾಮ ಸಭೆ ಆಯ್ಕೆ ಪತ್ರ, RTC, ಜಾಬ್ ಕಾರ್ಡು, BPL ಕಾರ್ಡು, ಈ ಒಂದು ದಾಖಲೆಗಳನ್ನು ಸಲ್ಲಿಸಿ ಪಡ್ಕೋಬೋದು ಅಂತ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂಥ ವೇದಿಕೆಯ ಗಣ್ಯರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಮೇಡಮ್, ಇಲ್ಲ ಲೈಸೆನ್ಸ್ ಏನಿಲ್ಲ. ಆಧಾರ್ ಕಾರ್ಡು, ಜಾಬ್ ಕಾರ್ಡು, RTC, ಈ ದಾಖಲೆಗಳು ಮತ್ತು ಗ್ರಾಮ ಸಭೆ ಆಯ್ಕೆ ಪತ್ರ, ಇದನ್ನು ತಗೊಂಡು ನೀವು ಪಡ್ಕೋಬೋದು. ಈ ಕರಿಘಟ್ಟ ಇದೆ ನೋಡಿ, ನಮ್ಮ ಇಲಾಖೆದು ಕರಿಘಟ್ಟ ನರ್ಸರಿ ಇದೆ, ಅಲ್ಲಿ ಬಂದು ಪಡ್ಕೋಬೋದು ಮೇಡಮ್. ಮೇಡಮ್, ಅದು ನರ್ಸರಿ ಇದೆ, ಅಲ್ಲಿ ಬಂದು ತಗೋಬೋದು. ಸ್ವಲ್ಪ ಅಲ್ಲಿ ಹತ್ತಿರ ಇದೆ ಕರಿಘಟ್ಟ ಭಾಗ. ನಮಸ್ತೆ. ಮಾಹಿತಿಯನ್ನು ನೀಡಿದಂತಹ ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂಥ ಎಲ್ಲ ಗೌರವಾನ್ವಿತರಿಗೆ ಮತ್ತು ಇಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳ್ತಾ, ನಾನು ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ನಿರೀಕ್ಷಣಾಧಿಕಾರಿ ಕೃಷ್ಣೇಗೌಡ ಅಂತ. ನಾನು ಮಾದೇಪುರದಲ್ಲಿ ಕೆಲಸ ನಿರ್ವಹಿಸುವಂಥದ್ದು. ಇಲ್ಲಿ ಖಾಲಿ ಇರುವಂಥ ಹುದ್ದೆ ಇರೋದ್ರಿಂದ ನನ್ನ ಇನ್ಚಾರ್ಜ್ ಆಗಿ ಇಲ್ಲಿ ಹಾಕಿದ್ದಾರೆ. ಇವತ್ತು ನಾನು ಇಲ್ಲಿ ಬಂದಿರೋಕ್ಕೆ ಮುಖ್ಯ ಕಾರಣ, ದಯವಿಟ್ಟು ಕ್ಷಮಿಸಬೇಕು, ನಮ್ಮಲ್ಲಿ ಯಾವುದೇ ಥರ
ಆ